ಹೆಲೋ ಸ್ನೇಹಿತರೆ, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇದೊಂದು ವಿಡಿಯೋದಲ್ಲಿ ನಾನು ಫಿಸಿಕ್ಸ್ನ ಇಂಪಾರ್ಟೆಂಟ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಬೇಕಾಗಿರೋ ಇಂಪಾರ್ಟೆಂಟ್ ಕ್ವೆಶನ್ ಫಿಸಿಕ್ಸ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೇನೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಹಾಗೆ ಮತ್ತೊಂದು ಪಾಯಿಂಟ್ ಏನಂದರೆ ಈ ಒಂದು ಪಿ ಡಿ ಎಫ್ನಲ್ಲಿ ಫ್ರೆಂಡ್ಸ್ ಅಪ್ ಟು ಎಲ್ಲ ಚಾಪ್ಟರ್ ಪಾರ್ಟ್ 1 ಪಾರ್ಟ್ 2ಗಳ ಇಂಪಾರ್ಟೆಂಟ್ ಕ್ವೆಶನ್ಗಳು ಕೂಡ ಇದೆ ಫ್ರೆಂಡ್ಸ್. ಈ ಒಂದು ಕ್ವೆಶನ್ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಅಪ್ಲೈ ಆಗುತ್ತೆ ಹಾಗೂ ಮಿಡ್ ಟರ್ಮ್ ಕೂಡ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ನಾವೊಂದು ಎಲ್ಲ ಒಂದು ಕ್ವೆಶನ್ ಪೇಪರನ್ನು ಅನಲೈಸಿಸ್ ಮಾಡಿ ಈ ನಮ್ಮ ಒಂದು ಗ್ರೂಪು ಅನಲೈಸಿಸ್ ಮಾಡಿ ಈ ಒಂದು ಪಿ ಡಿ ಎಫನ್ನು ರೆಡಿ ಮಾಡಿದೆ ಫ್ರೆಂಡ್ಸ್. ಈ ಒಂದು ಪಿ ಡಿ ಎಫ್ನ ಪ್ಲೀಸ್ ರೆಫರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನಾನು ಕೇಳ್ತಿದ್ದೀನಿ ಫ್ರೆಂಡ್ಸ್. ಈ ಒಂದು ಪ್ರತಿಯೊಂದು ಕ್ವೆಶನ್ ಕೂಡ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇರುವ ಫ್ರೆಂಡ್ಸ್. ಆ್ಯಸ್ ಪರ್ ನ್ಯೂ ಸಿಲೆಬಸ್ ಅದೊಂದಿದೆ ಫ್ರೆಂಡ್ಸ್. ಆ್ಯಸ್ ಪರ್ ನ್ಯೂ ಸಿಲೆಬಸ್ ಪ್ರಕಾರ ನ್ಯೂ ಸಿಲೆಬಸ್ ಇಂಪಾರ್ಟೆಂಟ್ ಆ್ಯಸ್ ಪರ್ ನ್ಯೂ ಪ್ಯಾಟರ್ನ್ ಫ್ರೆಂಡ್ಸ್. ನ್ಯೂ ಪ್ಯಾಟರ್ನ್ ಅಂದರೆ ಮೊನ್ನೆ ತಾನೇ ಬೋರ್ಡ್ಗಳು ನ್ಯೂ ಪ್ಯಾಟರ್ನ್ ಅಂದರೆ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗಿದೆ ಫ್ರೆಂಡ್ಸ್. ಅದಕ್ಕಾಗಿ ಆ ಒಂದು ಪ್ಯಾಟರ್ನ್ ಪ್ರಕಾರನೇ ಈ ಒಂದು ಕ್ವೆಶನನ್ನು ನಾವು ಒಂದು ಅನಲೈಸಿಸ್ ಮಾಡಿ ತೆಗೆದಿದ್ದೀವಿ ನೋಡಿ ಫ್ರೆಂಡ್ಸ್. ಈ ಒಂದು ಕ್ವೆಶನ್ ಇಲ್ಲ, ಪ್ರತಿಯೊಂದು ಕ್ವೆಶನ್ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಒಂದು ಪಿ ಡಿ ಎಫ್ನಲ್ಲಿ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫ್ರೆಂಡ್ಸ್. ಮತ್ತೊಂದು ಏನಂದರೆ, ಈ ಒಂದು ಪಿ ಡಿ ಎಫ್ ನಿಮ್ಗೆ ಬೇಕಿದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಇದನ್ನು ಅಪ್ಲೋಡ್ ಮಾಡಿರ್ತೇನೆ. ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ, ನೀವು ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅಂತ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಸಿಸ್ಟಮಲ್ಲಿ ಒಂದು ಟೆಲಿಗ್ರಾಮ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ನೀವು ಸೀದಾ ಆ ಒಂದು ಆ್ಯಪಿಗೆ ಲಾಂಚ್ ಆಗ್ತೀರಾ. ಲಾಂಚ್ ಆದಮೇಲೆ ನಮ್ಮ ಗ್ರೂಪ್ ನಿಮ್ಮ ಮುಂದೆ ಅಪಿಯರ್ ಆಗುತ್ತೆ. ಅಪಿಯರ್ ಆದಮೇಲೆ ಅಲ್ಲಿ ಜಾಯ್ನ್ ಅಂತ ಆಪ್ಷನ್ ಇರುತ್ತೆ. ನೀವು ಜಾಯ್ನ್ ಕ್ಲಿಕ್ ಮಾಡಿದರೆ ನೀವು ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ತೀರಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಬೇಕಾಗಿರೋ ಎಲ್ಲ ಸ್ಟಡಿ ಮೆಟೀರಿಯಲ್ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಫ್ರೆಂಡ್ಸ್ ಈ ಒಂದು ಗ್ರೂಪಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಟೆಲಿಗ್ರಾಮ್ ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಟೆಲಿಗ್ರಾಮ್ ಅಂತ ಒಂದು ಸರ್ಚ್ ಅಂತ ಟೆಲಿಗ್ರಾಮ್ ಆ್ಯಪ್ ಫ್ರೆಂಡ್ಸ್. ಇತ್ತೀಚೆಗೆ ಎಷ್ಟೋ ಜನ ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಆಗಿದೆ, ಅದಾಗಿದೆ ಫ್ರೆಂಡ್ಸ್. ಏನೂ ಆಗಿಲ್ಲ, ಟೆಲಿಗ್ರಾಮ್ ಗ್ರೂಪ್ ಇಂಡಿಯಾದಲ್ಲಿ ಇದೆ ಫ್ರೆಂಡ್ಸ್, ಇನ್ನೂ ಸೇಫ್ ಇದೆ, ಏನಾಗಲಿಲ್ಲ. ನೀವೊಂದು ಪ್ಲೇಸ್ಟೋರ್ ಒಂದು ಸರ್ಚ್ ಹೊಡೆದ ನಂತರ ಟೆಲಿಗ್ರಾಮ್ ಗ್ರೂಪ್ ಅಂತ ಬರುತ್ತೆ. ಒಂದು ಏರೋಪ್ಲೇನ್ ಥರ ಒಂದು ಬ್ಲೂ ಕಲರ್ ಅಂತ ಒಂದು ಸೈನ್ ಇರುತ್ತೆ, ಅಂತ ಕ್ಲಿಕ್ ಮಾಡೋದು ಇನ್ಸ್ಟಾಲ್ ಮಾಡ್ಕೋಬೇಕು. ಆಮೇಲೆ ಲಾಗಿನ್ ಹಾಕ್ಕೋಬೇಕು ಫ್ರೆಂಡ್ಸ್. ಲಾಗಿನ್ ಹಾಕಾದ್ಮೇಲೆ ಆಟೋಮೆಟಿಕ್ಕಾಗಿ ನೀವು ಲಾಗಿನ್ ಆಗುತ್ತೆ. ಅದರಲ್ಲಿ ಏನೋ ಒಂದು ಪೇ ಮಾಡಬೇಕಂತಿಲ್ಲ ಫ್ರೆಂಡ್ಸ್. ಅದನ್ನು ಮಾಡಾದ್ಮೇಲೆ ತಕ್ಷಣ ನೀವು ಇಲ್ಲಿ ಬಂದ್ಕೊಂಡು ಒಂದು ಲಿಂಕನ್ನು ಕ್ಲಿಕ್ ಮಾಡಾದ್ಮೇಲೆ ನೀವು ಆ ಅಪ್ಲಿಕೇಶನ್ ಲಾಂಚ್ ಆಗಿ ನೀವೊಂದು ಗ್ರೂಪಿಗೆ ಜಾಯ್ನ್ ಆಗ್ತೀರಿ ಫ್ರೆಂಡ್ಸ್. ಹಾಗೆ ಹಲವಷ್ಟು ಗ್ರೂಪ್ಗಳು ನೀವು ಅದರಲ್ಲಿ ಆಪ್ಷನ್ ಇರುತ್ತೆ, ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಅದು ಟೆಲಿಗ್ರಾಮ್ ಒಂದು ಆ್ಯಪ್ ಭಾಳ ಉಪಯುಕ್ತವಾಗಿದೆ ಫ್ರೆಂಡ್ಸ್. ಯಾಕಂದರೆ ಫ್ರೆಂಡ್ಸ್, ನೀವು ಎಷ್ಟೋ ಸಲ ಯಾವುದೇ ಒಂದು ಬುಕ್ಕನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ಮ ಕಡೆ ಹಣ ಇರೋದಿಲ್ಲ ಫ್ರೆಂಡ್ಸ್. ಮತ್ತು ಅದು ಒಂದೊಂದು ಸಲ ಸಿಗೋದು ಇಲ್ಲ ಎಲ್ಲಿ ಮಾರ್ಕೆಟಲ್ಲಿ ಕೂಡ. ಆ ಒಂದು ಬುಕ್ಗಳನ್ನು ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ ಫ್ರೆಂಡ್ಸ್. ಆ ಅಪ್ಲೋಡ್ ಮಾಡಿದ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರಿಂದ ಕೂಡ ನೀವು ನೋಡ್ಕೊಬೋದು ಫ್ರೆಂಡ್ಸ್. ಅದಕ್ಕಾಗಿ ಟೆಲಿಗ್ರಾಮ್ ಆ್ಯಪ್ ಬಹಳ ಉಪಯುಕ್ತವಾಗಿದೆ, ಫುಲ್ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಫಿಸಿಕ್ಸ್ ಬಗ್ಗೆ ಆಯಿತು. ಹಾಗೆ ಫ್ರೆಂಡ್ಸ್, ನಿಮಗೆ ಉಳಿದಿದ್ದ ವಿಷಯ ಕೆಮಿಸ್ಟ್ರಿ, ಮ್ಯಾಥ್, ಬಯಾಲಜಿ, ಕನ್ನಡ, ಇಂಗ್ಲೀಷ್, ಉರ್ದು, ಸಂಸ್ಕೃತಗಳ ಬಗ್ಗೆಯೂ ನಿಮಗೆ ಈ ಒಂದು ಇಂಪಾರ್ಟೆಂಟ್ ಒಂದು ವಿಡಿಯೋ ಬೇಕಿದೆ ಫ್ರೆಂಡ್ಸ್. ಒಂದು ವಿಡಿಯೋ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಟೆಲಿಗ್ರಾಮಲ್ಲಿ ಕೂಡ ಅಲ್ಲಿ ಕೂಡ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೊಂದು ವಿಡಿಯೋನ ರೆಡಿ ಮಾಡ್ತೇನೆ ಆದಷ್ಟು ಬೇಗ ಫ್ರೆಂಡ್ಸ್. ಎಕ್ಸಾಮ್ ನಿಯರೆಸ್ಟ್ ಇದೆ, 21 ಮಾರ್ಚ್ ಇದೆ. ಇವತ್ತು ತಾರೀಕು 4ನೇ ತಾರೀಕು ಆಗಿರ್ಬೋದು. ನೋಡಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದುವರೆಗೆ ಆಗಿತ್ತು ಈ ಒಂದು ಇಂಪಾರ್ಟೆಂಟ್ ಫಿಸಿಕ್ಸ್ನ ಕ್ವೆಶನ್.
ಹಾಗೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ನಾನು ಇಲ್ಲೇ ನಿಲ್ಲಿಸ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಿಮಗೆ ಟೈಮ್ ಬೇಕಾಗತ್ತೆ, ನಾವೊಂದು ವಿಡಿಯೋನ ಎಕ್ಸ್ಟೆಂಡ್ ಮಾಡಲಿಕ್ಕಾಗಲ್ಲ. ನೀವೊಂದು ಕಾಮೆಂಟ್ ಬಾಕ್ಸಲ್ಲಿ ಕೂಡ ಒಂದು ಕಮೆಂಟ್ ಮಾಡಿ, ನಾನು ಬಾಕಿ ಉಳಿದ ಸಬ್ಜೆಕ್ಟ್ಗಳನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್.